ಹಾಯ್ ಗೈಸ್, ನಾನಿವತ್ತು ನಮ್ಮೂರು ಗುಡ್ಡದ ಹತ್ರ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಒಂದು ಒಳ್ಳೆ ಕೆಲಸ ಅಂದ್ಕೊಂಡಿದ್ದೀನಿ. ಒಳ್ಳೆ ಕೆಲಸಕ್ಕೆ ಮಾಡೋಕ್ಕೋಸ್ಕರ ಹೋಗೋಣ ಅಂದ್ಕೊಂಡಿದ್ದೀನಿ. ಏನು ಅಂದರೆ, ಈಗ ನನ್ನ ಹತ್ರ ಈ ಬೀಜಗಳಿದ್ದಾವೆ ಇಷ್ಟು ಇದನ್ನು ನಾನು ಈ ನಮ್ಮ ಗುಡ್ಡದಲ್ಲಿ ಏನು ಗ್ಯಾಪ್ ಕಾಣಿಸ್ತಿಲ್ಲ ಆ ಗ್ಯಾಪಲ್ಲೆಲ್ಲ ಹಾಕೋಣ ಅಂದ್ಕೊಂಡಿದ್ದೀನಿ. ನನಗೆ ಈ ಥರ ನನ್ನ ಫೇವ್ರೆಟ್ ಪ್ಲೇಸ್ ಅಲ್ವಾ ಇದು ಸ್ವಲ್ಪ ಆಲ್ಮೋಸ್ಟ್ ಗ್ರೀನಾಗಿ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹಾಕೋಣ ಅಂತ. ಈ ಆ್ಯಕ್ಚುಲಿ ಮಳೆಗಾಲ ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಹಾಕಿದರೆ ಆಲ್ಮೋಸ್ಟ್ ಜರ್ಮಿನೇಟ್ ಆಗೋದು ತುಂಬ ಫಾಸ್ಟ್ ಮತ್ತು ಸಕ್ಸಸ್ಫುಲ್ ರೇಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನನ್ನ ಚೀಲದಲ್ಲಿ ಇವಾಗ ಇಷ್ಟು ಬೀಜ ಇದ್ದಾವೆ. ಇದನ್ನು ಹಾಕ್ಕೊಳ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಆ್ಯಕ್ಚುಲಿ ಏನಂದರೆ, ಇದ್ರ ಟಾಪ್ ಬಂದ್ಬಿಟ್ಟು ಒಂದು ಒಳ್ಳೆ ಹೂವಿನ ಗಿಡ. ಅಂದರೆ ನೀವು ನಾರ್ಮಲಾಗಿ ಹೆಚ್ಚಾಗಿ ನೋಡಿರ್ತೀರಲ್ವ, ರೋಡ್ ಸೈಡಿಗೆ ಮರ ಎಲ್ಲ ಇರುತ್ತಲ್ವ, ಹೂ ಬಿಟ್ಟಿರುತ್ತಲ್ವ. ಆ್ಯಕ್ಚುಲಿ ನನಗೆ ಅದ್ರ ಹೆಸರೆಲ್ಲ ಗೊತ್ತಿಲ್ಲ. ಆ ಹೂ ಬಿಟ್ಟಿರೋ ಮರದ ಗಿಡನ ಅಥವಾ ಬೇರೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗೋಣ ಮುಂದೆ. ಹಾಯ್ ಗೈಸ್, ಏನಿಲ್ಲ, ಈ ಬೀಜಗಳನ್ನು ಸ್ವಲ್ಪ ಇಲ್ಲಿ ಹಾಕೋಣ ಅಂತ ನೋಡಿ. ಎಷ್ಟು ತೊಗೊಂಡಿದ್ದೀನಿ, ಸದ್ಯ ಹಾಕ್ತಾಯಿದ್ದೀನಿ. ಬಟ್ ಆ್ಯಕ್ಚುಲಿ ಏನಂದರೆ, ಇವಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ, ಆಲ್ಮೋಸ್ಟ್ ಚೆನ್ನಾಗಿ ಬೆಳೆಯುತ್ತೆ. ಈ ಕಡೆ ಅಂದರೆ ನನ್ನ ಫೇವ್ರೆಟ್ ಗುಡ್ಡ ಅಲ್ವಾ, ಸೊ ನ್ಯಾಚುರಲಾಗಿ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ಕಾಡು ಸ್ವಲ್ಪ ಅಂದರೆ ಗ್ರೀನರಿ ಸ್ವಲ್ಪ ಕಡಿಮೆ ಇತ್ತು. ಸೊ ಅದಕ್ಕೋಸ್ಕರ ಇವಿಷ್ಟು ಬೆಳೆಸೋಣ ಅಂತ ನನ್ನ ಪ್ಲ್ಯಾನಿಂಗು. ಸೊ ನೋಡ್ತಾ ಇದ್ದೀರಾ, ಇವೆಲ್ಲ ಬೆಳೆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಹಾಕ್ತಾಯಿದ್ದೀನಿ, ರ್ಯಾಂಡಮ್ ಹಾಕ್ತಾಯಿದ್ದೀನಿ. ನಾನು ನೋಡ್ದಂಗೆ ಇವುಗಳಿಗೆ ಅಂದರೆ ಏನು ಗೊಬ್ಬರ ಎಲ್ಲ ಜಾಸ್ತಿ ಬೇಕಾಗಲ್ಲ. ಹಾಗೆ ಹಾಕಿದರೆ ಚೆನ್ನಾಗಿ ಬೆಳ್ಕೊಳುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ವಾಯ್ಸ್ ಅಥವಾ ಸೌಂಡ್ ಕೇಳಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿ. ನಾನಿರೋದು ನಮ್ಮೂರು ಗುಡ್ಡದಲ್ಲಿ, ಅಂದರೆ ನನ್ನ ಫೇವ್ರೆಟ್ ಪ್ಲೇಸಲ್ಲಿ. ಸೊ ಮೇಲೆ ಹೋಗೋಕ್ಕಾಗಲ್ಲ ಇವತ್ತು, ಸೊ ತುಂಬ ಕತ್ಲಾಗ್ತಾಯಿದೆ. ಹಿಂಗೆ ಹಾಕೊಂಡು ಹೋಗ್ತಾಯಿದ್ದೀನಿ ರ್ಯಾಂಡಮಾಗಿ. ನೋಡ್ತಿದ್ದಾರೆ, ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಮಳೆ ಬರೋ ಥರ ಇದೆ ಇಲ್ಲಿ. ಆಲ್ಮೋಸ್ಟ್ 1 ವೀಕಿಂದ ಮಳೆ ತುಂಬ ಕಡಿಮೆ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಇದು ಇಂಗು ಗುಂಡಿ. ಇಲ್ಲಿ ಬಾಟ್ಲ್ ಹಾಕಿದ್ದಾರೆ, ದಯವಿಟ್ಟು ಕ್ಷಮಿಸಿ. ಇಲ್ಲಿ ನಮ್ಮದು ಏನಂದರೆ, ನಮ್ಮ ಊರ ಕಡೆ ಒಂದು ಏನಂತೀರ, ನನಗದ್ರ ಹೆಸರು ನೆನಪಡ್ತಾಯಿಲ್ಲ. ಉದ್ಯೋಗ ಖಾತ್ರಿ, ಉದ್ಯೋಗ ಖಾತ್ರಿ ಕೆಲಸದಲ್ಲಿ ಇದಿಷ್ಟು ಇಂಗು ಗುಂಡಿಗಳಿಂದ ಮಾಡಿದ್ದು. ಆಲ್ಮೋಸ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಏನಂದರೆ, ಅದನ್ನು ತುಂಬ ಮಣ್ಣು ಹೋಗಿ ತುಂಬಿಕೊಂಡಿದೆ, ಅಂದರೆ ಮಣ್ಣು ತುಂಬಿಕೊಂಡಿದೆ. ಅದನ್ನು ಸರಿ ಮಾಡಬೇಕು.
ಅದನ್ನು ನಮ್ಗೆ ಗೊತ್ತಿದ್ದಂಗೆ ನಾವೇ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ನನಗನ್ಸಿದ ಪ್ರಕಾರ ನಾನೇ ಮಾಡಬೇಕಾಗುತ್ತೆ. ಈ ಥರ ನೀವು ದೂರದಿಂದ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇದು ಗುಡ್ಡ ತುಂಬ ಗ್ರೀನಾಗಿ ಕಾಣಿಸ್ತಿದೆ ಅಂತ, ಬಟ್ ಆ್ಯಕ್ಚುಲಿ ಗ್ರೀನಾಗಿ ಇಲ್ಲ. ಆ್ಯಕ್ಚುಲಿ ಈಗ ತುಂಬ ಹಾಕಿದ್ದೀನಿ, ಇನ್ನೂ ತುಂಬ ಇದೆ, ಹಾಕಿ ತೋರಿಸ್ತೀನಿ. ಅಷ್ಟು ಖಾಲಿ ಮಾಡ್ತೀನಿ. ಬಟ್ ಪ್ಲಾಸ್ಟಿಕ್ನ ನಾನು ಲೆಸ್ ಎಲ್ಲ ಮನೆಗೆ ತೊಗೊಂಡೋಗ್ತೀನಿ, ಮತ್ತೆ ಯೂಸ್ ಮಾಡ್ತೀನಿ ಪ್ಲಾಸ್ಟಿಕ್ನ. ಆ್ಯಕ್ಚುಲಿ ನಾನು ತಂದಿರೋ ಚೀಲ ಫುಲ್ ಖಾಲಿ ಆಯಿತು. ನೋಡ್ಬೋದು, ಏನೂ ಇಲ್ಲ, ಫುಲ್ ಖಾಲಿ. ಇದನ್ನು ನಾನು ಮನೆಗೆ ತೊಗೊಂಡೋಗ್ತೀನಿ, ಇಲ್ಲಿ ಬಿಸಾಕಲ್ಲ. ಇಷ್ಟು ಚೆನ್ನಾಗಿದೆ ನೇಚರ್, ಅಥವಾ ಏನು ಈ ಗುಡ್ಡದಿಂದ ಕಾಣೋ ವ್ಯೂ. ಇದ್ರ ಮೇಲೆ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ ನಿಮಗೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇವಾಗ ಹೇಗೆ ಕಾಣಿಸ್ತಿದೆ ಅಲ್ವಾ, ಮಳೆ ಬಂದು ಫುಲ್ ಗ್ರೀನ್ ಆಗುತ್ತಲ್ವ, ಆವಾಗ ಒಂದ್ಸರಿ ಬಂದು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನೀವು ನೋಡ್ತೀರಾ, ಆಲ್ಮೋಸ್ಟ್ ಮೇಲೋದ್ರೆ ಇನ್ನೂ ಶರಾವತಿ ಬ್ಯಾಕ್ ವಾಟರ್ ಕಾಣುತ್ತೆ ಈ ಗುಡ್ಡದಿಂದ. ಆಲ್ಮೋಸ್ಟ್ ಇವಾಗ ಕಡಿಮೆ, ಬಟ್ ಮೊದಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಗಿಡಗಳೇ ಜಾಸ್ತಿ ಆಗಿದೆ ಈ ಗುಡ್ಡದಲ್ಲಿ, ಇವೇ ಜಾಸ್ತಿ. ಇದು ಬಿಟ್ಟರೆ ನೇರಳೆ ಗಿಡ, ಇದು ಈಗ ಕಾಣಿಸ್ತಿತ್ತಲ್ಲ, ಇದು ಜಾಸ್ತಿ ಕಾಣಿಸುತ್ತೆ, ಜಾಸ್ತಿ ಇದೆ ಇದರಲ್ಲಿ. ಅಲ್ಲಲ್ಲಿ ಸ್ವಲ್ಪ ಬೇರೆ ಮರಗಳು ಇದ್ದಾವೆ, ಬಟ್ ಆಲ್ಮೋಸ್ಟ್ ಇರೋದು ಈ ಗಿಡಗಳೇ. ಈಗ ಕಾಣಿಸುತ್ತೆ ನನ್ನ ಫೇವ್ರೆಟ್ ಗುಡ್ಡದಿಂದ ವ್ಯೂ. ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಕತ್ಲಾಗ್ತಾ ಬರ್ತಿದೆ. ಬ್ಯಾಕ್ಗ್ರೌಂಡಲ್ಲಿ ಕೀಟಗಳು ಕೂಗೋದು ನಿಮಗೆ ಕೇಳಿಸುತ್ತೆ ಅನಿಸುತ್ತೆ. ನೋಡಿ, ಅಲ್ಲಿರೋದು ನಮ್ಮ ಮನೆ. ಸೊ ಅಲ್ಲಿಂದ ಹಿಂಗೆ ನಡ್ಕೊಂಬಂದು ಇಲ್ಲಿಂದ ಹಿಂಗೆ ಮೇಲೆ ನಡ್ಕೊಬಂದಿದ್ದೀನಿ ನಾನು. ಸೊ ಇಷ್ಟು ಈಗ ಅಂದರೆ ಈ ಟೈಮಲ್ಲಿ ಇಷ್ಟು ಬೀಜ ಹಾಕಿದ್ದೀನಿ. ಆಲ್ಮೋಸ್ಟ್ ಮೋರ್ ದೆನ್ 100+ ಬೀಜ ಹಾಕಿದ್ದೀನಿ. ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ಬೀಜಗಳನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಚಂದ್ರ ಆಲ್ರೆಡಿ ಬಂದಿದೆ, ಮೋಡಾಗಿದೆ, ಬಟ್ ಮಳೆ ಬರೋದು ಡೌಟ್ ಇದೆ. ಬಟ್ ಈಗ ನಾನು ಹಾಕಿರೋ ಬೀಜಕ್ಕೆ ಇನ್ ಕೇಸ್ 2-3 ಡೇಸ್ ಮಳೆ ಆಗಿಲ್ಲ ಅಂದರೂ ನಡೆಯುತ್ತೆ. ಮಳೆ ಆದಾಗ ಅದು ಅದಾಗೆ ಜರ್ಮಿನೇಟ್ ಆಗಿ ಗಿಡ ಬೆಳೆಯುತ್ತೆ. 100% ನಂಬಿಕೆ ಇದೆ. ಇಷ್ಟು ಗ್ರೀನ್ ಇದೆ, ಬಟ್ ನನ್ನ ಫೇವ್ರೆಟ್ ಗುಡ್ಡ ಇದು ಬಂದ್ಬಿಟ್ಟು ಈ ಥರ. ನನಗೆ ಇದು ಇಷ್ಟ ಆಗಲ್ಲ, ಅಂದರೆ ತುಂಬ ಗ್ರೀನಾಗಿರಬೇಕು, ಮತ್ತು ಏನಂದರೆ ಇನ್ನೂ ಗಿಡಗಳು ಜಾಸ್ತಿ ಬೇಕು ಅಂತ ಅನಿಸಿತ್ತು. ಅದಕ್ಕೋಸ್ಕರ ನಾನು ಗಿಡ ತಂದು ಹಾಕಿದ್ದು. ಸೊ ಈ ಥರದ ವ್ಯೂ, ಮೋಡ, ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಸಣ್ಣ ಗಿಡಗಳು ಮಳೆಗಾಲದಲ್ಲೇ ಹುಟ್ಟುತ್ತಲ್ವ, ಆ ಗಿಡಗಳು ಇನ್ನೂ ಹುಟ್ಟುತ್ತೆ, ಚೆನ್ನಾಗಿ ಕಾಣುತ್ತೆ. ಹೀಗಿದೆ ಆಲ್ರೆಡಿ ಇವಾಗ ನೋಡ್ತಿದ್ದೀರಾ. ಆಲ್ರೆಡಿ ಸೊಳ್ಳೆಗಳೆಲ್ಲ ನನಗೆ ಕಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೊರಡೋ ಟೈಮ್ ಆಯಿತು ಅನಿಸುತ್ತೆ. ನೋಡ್ತೀನಿ, ನೋಡ್ತೀರ ಅಲ್ಲಿ ಒಂದು ವೆಹಿಕಲ್ ಬರ್ತಾಯಿದೆ, ಪರವಾಗಿಲ್ಲ.
ನೋಡ್ತಿದ್ರೆ ಮೇಯ್ನ್ ರೋಡ್, ಆ್ಯಕ್ಚುಲಿ ಅಲ್ಲಿ ಮೇಯ್ನ್ ರೋಡ್ ಇದೆ. ಮೇಯ್ನ್ ರೋಡಲ್ಲಿ ಒಂದು ವೆಹಿಕಲ್ ಕಾಣಿಸುತ್ತೆ. ಆಲ್ಮೋಸ್ಟ್ ಅದು ನಿಯರ್ಲಿ ಇಲ್ಲಿಂದ ಹೆಚ್ಚು ಅಂದರೆ ಒಂದು ಮಿನಿಮಮ್ ಅಂದರೆ ಒಂದು 8 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಅಲ್ಲಿ ನಿಮಗೆ ಒಂದು ಸಣ್ಣ ಲೈಟ್ ಕಾಣಿಸ್ತಲ್ವ, ಅಷ್ಟು ದೂರ ಅಲ್ಲಿ ವೆಹಿಕಲ್ ಬರೋದು ಕಾಣಿಸುತ್ತೆ. ಇಲ್ಲಿಗೆ ಹೇಳಿದ್ನಲ್ವ, ಆಲ್ಮೋಸ್ಟ್ ಶರಾವತಿ ಹಿನ್ನೀರು ನಮಗಿಲ್ಲಿ ಕಾಣಿಸುತ್ತೆ. ಅಷ್ಟು ವ್ಯೂ ಪಾಯಿಂಟ್ ಇದಾಗಿದೆ ನೋಡಿ. ಆಲ್ಮೋಸ್ಟ್ ಗ್ರೀನ್ ಇದೆ ಸುತ್ತಮುತ್ತಲು, ಬಟ್ ಈ ಗುಡ್ಡದಲ್ಲಿ ಗ್ರೀನ್ ಮಾಡೋಣ ಅಂತ, ಇನ್ನೂ ಹೆಚ್ಚು ಗ್ರೀನ್ ಮಾಡೋಣ ಅಂತ ನಾನು ಹಾಕಿದ್ದು ಗಿಡನ. ಆಲ್ಮೋಸ್ಟ್ ಕತ್ಲಾಗ್ತಿದೆ, ಮನೆ ಹೋಗೋ ಟೈಮ್ ಆಗಿದೆ ಅನ್ಕೋತೀನಿ. ಹೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.